ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿರಾ ಗೈಸ್? ನೋಡಿ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೇನು ಬಿಸಿಲು ಬಂದಿತ್ತಲ್ಲ, ಚೆನ್ನಾಗಿ ಬಿಸಿಲು ಬಂದಿತ್ತು. ನಿನ್ನೆನೇ ಒಣಾಕಿದ್ದೆ ನೈಟು. ಸೊ ಬಟ್ಟೆ ಎಲ್ಲ ಆರಿದೆ, ಅದಕ್ಕೆ ಎತ್ಕೊಂಡು ಹೋಗೋಣ ಅಂತಂದು. ಮತ್ತೆ ಜಾಸ್ತಿ ಬಿಸಿಲಾದರೆ ಬಟ್ಟೆ ಎಲ್ಲ ಜಾಸ್ತಿ ಒಣಗಿಬಿಟ್ಟು ಮತ್ತೆ ಎಲ್ಲ ಬಟ್ಟೆ ಕಲರ್ ಶೇಡ್ ಆಗ್ತವೆ ಅಂತಂದು ಬೆಳಗ್ಗೆ ಬೇಗನೆ ಎತ್ಕೊಂಡು ಹೋಗೋಣ ಅಂತ ಬಂದೆ. ಬಿಸಿಲು ಜಾಸ್ತಿ ಆಗಿಬಿಟ್ರೆ ಜಾಸ್ತಿ ಒಣಗ್ತಾವಲ್ಲ, ಸೊ ಅದಕ್ಕೋಸ್ಕರ. ಬಿಸಿಲು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೂರ್ಯ ಬೆಳಗ್ಗೆನೆ. ಇನ್ನು ಸ್ವಲ್ಪ ಕತ್ಲಿದೆ ಅನ್ನೋ ಥರ ಕಾಣಿಸ್ತಿದೆ ಅಷ್ಟೇ ವಿಡಿಯೋದಲ್ಲಿ. ಚೆನ್ನಾಗಿ ಬಿಸಿಲು ಬಂದಿದೆ ಆಲ್ರೆಡಿ. ಹಾಗೆ ನೋಡಿ ದೋಸೆ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. ಸೊ ಹಿಟ್ಟು ಕಾಲಿಸಿ ಇರೋದಿದು, ಅಂದರೆ ಅಕ್ಕಿ ಹಸಿಟ್ಟಲ್ಲಿ ದೋಸೆ ಮಾಡ್ತಾ ಇರೋದು. ರುಬ್ಲಿಕ್ಕೆ ಅಂದರೆ ಮಕ್ಕಳು ಸಡನ್ನಾಗಿ ಕೇಳಿದ್ರಲ್ಲ, ಸೊ ಹಂಗೆ ಅಕ್ಕಿ ಹಸಿಟ್ಟಿತ್ತಲ್ಲ ಅದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಕ್ಕಿ ಹಸಿಟ್ಟಿದ್ರೆ ಯಾವಾಗ ಬೇಕಾದ್ರೂ ರೊಟ್ಟಿ ದೋಸೆ ಎಲ್ಲ ಹಾಕ್ಕೋಬೋದು. ಆ ದೋಸೆಗೆ ಹಿಟ್ಟಿಗೆ ರುಬ್ಬಿಬಿಟ್ಟು ಆಮೇಲೆ ಸಡನ್ನಾಗಿ ಮಾಡಬೇಕು ಅಂದರೆ ಮಕ್ಕಳು ಕೇಳಿದಾಗ ಆಗೋದಿಲ್ಲ ಅಂತಂದು ಹಸಿಟ್ಟಿನ ಎನಿ ಟೈಮ್ ಇಟ್ಕೊಂಡಿರ್ತೀನಿ. ಅದು ದೋಸೆ ಮಾಡೋ ತವ ಬರುತ್ತಲ್ಲ ಅದರಲ್ಲೇ ಹಾಕ್ತಾಯಿದ್ದೀನಿ. ನೋಡಿ ಆದರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ದೋಸೆ ತವಾದಲ್ಲೂ ಕೂಡ ಚೆನ್ನಾಗಿ ದೋಸೆ ಎದ್ದೇಳ್ತವೆ. ಕೆಲವು ಒಂದೊಂದು ತವಾದಲ್ಲಿ ದೋಸೆ ಎದ್ದೇಳೋದಿಲ್ಲ, ಹಂಗೆ ಅಂಟ್ಕೊಂಡಿರ್ತವೆ. ರುಬ್ಬಿರೋ ದೋಸೆಗೆ ಮಾತ್ರ ಬರುತ್ತೆ. ಆದರೆ ಅಕ್ಕಿ ಹಸಿಟ್ಟಿಂದು ದೋಸೆಗೂ ಚೆನ್ನಾಗಿ ಬರ್ತಿದೆ ಇದರಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತಂದು. ಕಮ್ಮಾಗಿರುತ್ತೆ ದೋಸೆ ಹಾಕ್ದಂಗೆ ಈ ಥರ ಹಾಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಎತ್ತಿಟ್ರೆ ಬಿಸಿ ಇರ್ತವೆ. ಮತ್ತು ಮಕ್ಕಳಿಬ್ರು ಆಟಾಡೋಕೆ ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ಬಿಸಿ ಬಿಸಿ ಹಾಕ್ಕೊಡ್ಬೋದು ಹಾಟ್ ಬಾಕ್ಸಲ್ಲಿದ್ದರೆ ಅಂತಂದು ಎಲ್ಲ ರೆಡಿ ಮಾಡಿಬಿಟ್ಟು ಈಗ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ದೋಸೆಗೆ ಚಟ್ನಿ ಮತ್ತು ಮೊಸರು ಮಾಡಿದ್ನಲ್ಲ ಅದನ್ನೇ ಹಾಕ್ಕೊಟ್ಟೆ. ಹಾಗೆ ನೋಡಿ ಇದು ಬತ್ತಿ, ದೀಪಕ್ಕೆ ಬತ್ತಿ ಹೊಸ್ತಿಕ್ಕಣ ಅಂತಂದು, ಏನಂದರೆ ದೀಪಕ್ಕೆ ಬತ್ತಿ ತಂದಿರೋವೆಲ್ಲ ಖಾಲಿ ಆಗಿದ್ವು. ಸೊ ಅಂಗಡಿಲೇ ತರಿಸಿದ್ದೆ. ಅದೇನೆಂದರೆ ಅಂಗಡಿಲಿ ತರಿಸ್ತವು ದಪ್ಪ ಇರ್ತವೆ ಬತ್ತಿಗಳು, ಜಾಸ್ತಿ ಓವರ್ ದಪ್ಪ ಇದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಮನೇಲಿ ಸ್ವಲ್ಪ ಹತ್ತಿತ್ತು, ಹೊಲ್ದ ಹತ್ರ ಒಂದು ಗಿಡ ಇತ್ತಂತೆ ತಂದಿದ್ರು. ಅದನ್ನು ಇವಾಗ ಹತ್ತಿ ಹೊಸ್ಬಿಟ್ಟು ಬತ್ತಿ ಮಾಡಿಟ್ಟು ಎತ್ತಿಡೋಣ ಅಂತಂದು. ಮತ್ತು ನಾನು ಬೆಂಗ್ಳೂರಿಗೆ ಹೋದಾಗ ಅಜ್ಜಿ ಏನಾದ್ರು ಪೂಜೆ ಮಾಡಬೇಕು ಅಂದರೆ ಬತ್ತಿ ಇಲ್ಲ ಅಂದರೆ ಮತ್ತು ಅವ್ರು ಪರದಾಡಬೇಕಾಗುತ್ತೆ ಅಂತಂದು ಬತ್ತಿ ಎಲ್ಲ ವಸ್ತು ರೆಡಿ ಮಾಡಿಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ಯಾಕೆ ಅಷ್ಟು ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ಅಂದರೆ, ಸೊ ಪ್ರತಿ ಸರಿ ದೀಪ ಹಚ್ಬೇಕಾದ್ರೂ ಬತ್ತಿ ಇದ್ದರೂ ಕೂಡ ಅದನ್ನು ತೆಗ್ದಾಕಿನೇ ಹೊಸ ಬತ್ತಿ ಹಾಕಿ ಪೂಜೆ ಮಾಡೋದು. ಸೊ ಅದಕ್ಕೋಸ್ಕರ ಎಲ್ಲ ಚಿಕ್ಕದಾಗಿ ಹೊಸ್ದಾಗ್ತಾಯಿದ್ದೀನಿ. ವೇಸ್ಟ್ ಆಗೋಗುತ್ತೆ ಮತ್ತು ಜಾಸ್ತಿ ಉದ್ದ ಇದ್ದರೆ ಅಂತಂದು. ದೀಪ ಕೂಡ ಚಿಕ್ಕದೆ ಅಲ್ವಾ, ಸೊ ಎಷ್ಟು ಬೇಕೋ ಅಷ್ಟು ಹೊಸ್ತಿಬಿಟ್ಟು ಎತ್ತಿಡೋಣ ಅಂತಂದು ಚಿಕ್ಕದಾಗಿ ಆ ಥರ ಬತ್ತಿ ಎಲ್ಲನ ತೆಗೆದುಬಿಟ್ಟಿಟ್ರೆ ಬತ್ತಿ ಹೊಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೊಸಿತಾ ಇದ್ದೀನಿ. ನೋಡಿ ಬತ್ತಿ ಹೊಸ್ತಿದ್ದೆಲ್ಲ ಕ್ಲಿಯರ್ ಆಯಿತು. ಇವಾಗ ಅದನ್ನು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಎತ್ತಿಟ್ರೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು. ಇಷ್ಟು ಬತ್ತಿ ಹೊಸ್ತಿದ್ದೀನಿ. ಸೊ ಅದನ್ನು ಎತ್ತಿಟ್ಬಿಟ್ಟು ಈಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಬೆಂಗ್ಳೂರಿಗೆ ಹೋಗೋದಕ್ಕೆ ಬಟ್ಟೆ ಬ್ಯಾಗ್ ಪ್ಯಾಕ್ ಮಾಡಬೇಕು. ತೊಳೆದಿರೋಂಥ ಬಟ್ಟೆಗಳೆಲ್ಲ ಇದ್ವಲ್ಲ ಅವನ್ನ ಮಡ್ಚಿಬಿಟ್ಟು ಎತ್ತಿಡೋಣ ಅಂತ ಎತ್ತಿಡ್ತಾಯಿದ್ದೀನಿ. ಮತ್ತು ನಾವು ಬೆಂಗ್ಳೂರಿಗೆ ಹೋಗಿ ಬರೋವರೆಗೂ ಅವೆಲ್ಲ ಇದ್ದರೆ ಧೂಳು ತುಂಬ್ಕೊಂಡ್ಬಿಡುತ್ತೆ ಅಂತಂದು. ಸೊ ಅಜ್ಜಿಗೆ ಅಂದರೆ ವಾರ್ಡ್ರೋಬ್ ಎಲ್ಲ ತೆಗೆದು ಇಡಲ್ಲ ಅಜ್ಜಿ. ನಾನು ಸಪ್ರೇಟೆಲ್ಲ ಎತ್ತಿಡ್ತೀನಲ್ಲ, ಅಜ್ಜಿಗೆ ಗೊತ್ತಿಲ್ಲ ಯಾವ್ಯಾವ ಬಟ್ಟೆ ಎಲ್ಲೆಲ್ಲಿ ಇಡಬೇಕು ಅನ್ನೋದು. ಸೊ ಅದಕ್ಕೆ ನಾನೇ ಎತ್ತಿಟ್ಟು ಹೋಗೋಣ ಅಂತಂದು ಎಲ್ಲ ಬಟ್ಟೆ ಶರ್ಟ್ಗಳೆಲ್ಲ ಹೆಂಗರ್ಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ಈ ಸೈಡ್ ಪೂರ್ತಿ ನಮ್ಮ ಮನೆ ಇರುತ್ತೆ, ಕಬೋರ್ಡಲ್ಲಿ ತುಂಬಿರೋದು ಬಟ್ಟೆಗಳು. ಅಂದರೆ ಈ ಕಡೆ ಸೈಡ್ ಪೂರ್ತಿ ನಾವು ಮಕ್ಕಳು ನಾವು ಎಲ್ಲ ಎತ್ತಿಟ್ಕೊಂಡಿದ್ದೀವಿ. ಈ ಕಡೆ ಸೈಡ್ ಪೂರ್ತಿ ನಮ್ಮ ಮನೆಯವ್ರು ಇಡ್ತಾಯಿದ್ದೀನಿ. ನೋಡಿ ಶರ್ಟ್ಗಳೆಲ್ಲ ತಗ್ಲಾಕ್ತಾಯಿದ್ದೀನಿ. ಸೊ ಯಾವಾಗಲಾದರೂ ಒಂದು ಸರಿ ವಾರ್ಡ್ರೋಬ್ ಟೂರ್ ಮಾಡ್ತೀನಿ. ಏನಂದರೆ ನಾವು ಯಾವ ಕಾನ್ಸೆಪ್ಟಲ್ಲಿ ವಾರ್ಡ್ರೋಬ್ ಮಾಡಿಸಿರೋದು ಅಂತಂದು ಮಾಡ್ತೀನಿ ಒಂದು ಸರಿ ಯಾವಾಗಾದ್ರೂ. ಈಗ ನೋಡಿ ಬಟ್ಟೆ ಎಲ್ಲ ಎತ್ತಿಡ್ತಾಯಿದ್ದೀನಿ. ಇನ್ನೂ ಬಟ್ಟೆ ಪ್ಯಾಕ್ ಮಾಡಿಲ್ಲ, ಬ್ಯಾಗೆಲ್ಲ ಪ್ಯಾಕ್ ಮಾಡಬೇಕು. ಸೊ ಎಲ್ಲರೂ ಡ್ರೆಸ್ಸಿಂಗ್ ಟೇಬಲ್ ಮಾಡಿಸಿದ್ರೆ ಡ್ರೆಸ್ಸಿಂಗ್ ಟೇಬಲಲ್ಲಿ ಪೂರ್ತಿನ ಮೇಕಪ್ ಸೆಟ್ಟೇ ಇಟ್ಟಿರ್ತಾರೆ. ಆದರೆ ನಾನು ಮಾತ್ರ ನನ್ನ ಮಕ್ಕಳನ್ನವೇ ಬಟ್ಟೆ ತುಂಬಿಟ್ಟಿದ್ದೀನಿ. ಅದಕ್ಕೆ ಮೇಕಪ್ ಸೆಟ್ಟು ಅಂತಂದೇನು ಜಾಸ್ತಿ ನಾನು ಇಟ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ಮಕ್ಕಳು ನಾವೆಲ್ಲ ಬಟ್ಟೆಗಳು ಈ ಕಡೆ ಡ್ರೆಸ್ಸಿಂಗ್ ಟೇಬಲಲ್ಲಿ ಮಿರರ್ ಇದೆಯಲ್ಲ ಅದ್ರ ಹಿಂದೆಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಮಕ್ಕಳು ನಾವೆಲ್ಲ ಬಟ್ಟೆ ಇಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಇದ್ದಾವೆ ಮಕ್ಕಳು ನಾವು, ಅಂದರೆ ಎಲ್ಲಾದರೂ ಹೊರಗಡೆ ಹಾಕೊಂಡು ಹೋಗೋ ಅಂಥ ಬಟ್ಟೆಗಳೆಲ್ಲ ಜಾಸ್ತಿ ಇದ್ದಾವಲ್ಲ ಅವನ್ನ ಮೇಲ್ಗಡೆ ಬೀರಲ್ಲಿ ಇಟ್ಟಿದ್ದೀನಿ. ನೋಡಿ ಅಷ್ಟು ದೊಡ್ಡದಾಗಿ ವಾರ್ಡ್ರೋಬ್ ಇದ್ದರೂ ಕೂಡ ಬಟ್ಟೆಗಳು ಇಡೋಕ್ಕೆ ಜಾಗ ಆಗೋದಿಲ್ಲ, ಅಷ್ಟು ಬಟ್ಟೆಗಳಿದ್ದಾವೆ. ಸೊ ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ನೋಡಿರಿ ಎಲ್ಲ ಎತ್ತಿಟ್ಟಿದ್ದಾಯಿತು. ಇವಾಗ ಮಕ್ಕಳು ನಾವು ಬಟ್ಟೆ ಎತ್ತಿಡಬೇಕು. ನೋಡಿ ಪೂರ್ತಿ ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಬ್ಯಾಕ್ ಸೈಡು ಏನು ಸ್ಟೋರೇಜ್ ಕೊಟ್ಟಿದ್ದಾರೆ ಅದು ತುಂಬ ಬರೀ ಮಕ್ಕಳು ಬಟ್ಟೆನೇ ಇಟ್ಟಿರೋದು ನಾನು. ಸೊ ಹಾಗೆ ಬೆಳಗ್ಗೆ ಪೂಜೆ ಮಾಡಲಿಕ್ಕಾಗಲಿಲ್ಲ. ಏನಂದರೆ 11 ಗಂಟೆ ಮೇಲೆ 10:30 11 ಗಂಟೆ ಮೇಲೆ ನಾನು ಬೆಳಗ್ಗೆ ಟೈಮ್ ಪೂಜೆ ಮಾಡೋದಿಲ್ಲ. ಸೊ ಸ್ವಲ್ಪ ಬ್ಲೌಸು ಎಲ್ಲ ಸ್ಟಿಚ್ ಮಾಡೋದಿತ್ತು. ಮತ್ತು ಎಲ್ಲ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟು ಹೋಗ್ಬೇಕಲ್ಲ ಬೆಂಗಳೂರಿಗೆ ಹೋಗೋ ಅಷ್ಟರಲ್ಲಿ ಅಂತಂದು ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಕೂತ್ಕೊಂಡು ಪೂಜೆ ಮಾಡಲಿಕ್ಕಾಗಲಿಲ್ಲ ಬೆಳಗ್ಗೆ. ಸೊ ಅದಕ್ಕೆ ಸಂಜೆನೇ ಎಲ್ಲ ರೆಡಿ ಮಾಡ್ಕೊಬಿಟ್ಟು ಸಂಜೆ ಪೂಜೆ ಮಾಡೋಣ ಅಂತಂದು ಪೂಜೆ ಮಾಡ್ತಾಯಿದ್ದೀನಿ. ಅದೇನೋ ಮನೆಗೆ ಪೂಜೆ ಮಾಡಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಅದಕ್ಕೋಸ್ಕರ
ಮೊನ್ನೆ ಪೂಜೆ ಮಾಡ್ಲಿಕ್ಕೆ ಆಗಲಿಲ್ವಲ್ಲ, ಮತ್ತು ಆಂಟಿ ಊರಿಗೆ ಬೇರೆ ಹೋಗಿದ್ವಿ, ಪೂಜೆ ಮಾಡಿರಲಿಲ್ಲ. ಸೊ ಅದಕ್ಕೆ ಇವಾಗ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಸೊ ಗೈಸ್ ನೋಡಿ, ದೇವ್ರ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದು. ಹೂವು ಹಾಕಿದಷ್ಟು ಪೂಜೆ ಮಾಡಲಿಕ್ಕೆ ಒಂಥರ ಖುಷಿ. ಹೂವು ಜಾಸ್ತಿ ಇದ್ದರೆ ಪೂಜೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಸೊ ಇವಾಗ ಇನ್ನು ಹುಡುಗರು ಆಟ ಆಡೋಕೆ ಹೋಗ್ಬರ್ರೆ. ಆಟ 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 ನೋಡಿ, ಯಾವಾಗಲೂ ಆಟ. ಇಷ್ಟೊತ್ತಿನ ತನಕ ಆಟ ಆಡೋಕೆ ಹೋಗಿರೋದೆ. ಏನೋ ಎಲ್ಲ ತಗೊಂತಾವನು ಬೆಂಗ್ಳೂರಿಗೆ ಹೋಗೋಕ್ಕೆ ಐಟಮು, ಆಟಾಡೋ ಐಟಮ್. ಏನದು? ಚೌಕ ಬರುತ್ತೆ. ಅವನೇನೋ ಮಾಡ್ತಾನೆ ತಡಿ, ಇನ್ನು ಒಳಗೆ ನೋಡ್ತೀನಿ. ಏನು ಮಾಡ್ತಿರೋದು? ಏನು ಮಾಡ್ತಿರೋದು? ಇವಾಗ ಬೆಂಡೆಕಾಯಿ ಎಲ್ಲ ಹುರಿದ್ಬಿಟ್ಟು ಗೊಜ್ಜು ಕಲಿಸ್ಬೇಕು. ಒಂದು ಟೈಮ್ ಇನ್ನೇನು ಮಾಡೋದು, ಅದನ್ನೇ ಮಾಡೋದು. ಬೆಂಡೆಕಾಯಿ ಎಲ್ಲ ಹುರಿದ್ಬಿಟ್ಟು ಗೊಜ್ಜು ಕಲಿಸ್ಬಿಟ್ಟು ಮುದ್ದೆ ಮಾಡೋದಷ್ಟೇ. ಬಟ್ಟೆ ಎಲ್ಲ ಎತ್ತಿಟ್ಕೋಬೇಕು. ಇನ್ನು ಬೆಂಗಳೂರಿಗೆ ಹೋಗೋಕ್ಕೆ ಬಟ್ಟೆ ಏನು ಪ್ಯಾಕ್ ಮಾಡಿಲ್ಲ, ಇನ್ನು ಬ್ಯಾಗ್ ಇಲ್ಲನ. ಸೊ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಇನ್ನು ಬಟ್ಟೆ ಎಲ್ಲ ಎತ್ತಿಟ್ಕೊಂಡು. ಸೊ ಗೈಸ್ ನೋಡಿ, ಇವಾಗ ನೈಟು ಸುಟ್ಟು ಬಜ್ಜಿ ಮಾಡೋಣ ಅಂತಂದು ರೆಡಿ ಮಾಡ್ಕೊಂಡಿದ್ದೀನಿ. ಬದನೆಕಾಯಿ ಟೊಮೊಟೊ ಎಲ್ಲ ಸುಟ್ಕೊಂಡಿದ್ದೀನಿ ನೋಡಿ, ಎಲ್ಲ ಸುಟ್ಟಿಟ್ಟಿದ್ದೀನಿ. ಬದನೆಕಾಯಿ ಟೊಮೊಟ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಂಡೆಕಾಯಿನೂ ಹುರಿದಿಟ್ಕೊಂಡಿದ್ದೀನಿ. ಸೊ ಸುಟ್ಟು ಗೊಜ್ಜು ಮಾತ್ರ ಸೂಪರಾಗಿ ಬರುತ್ತೆ. ಸುಟ್ಟು ಬಜ್ಜಿ ಅಂತ ಅಂತೀವಿ ನಮ್ಮ ಕಡೆ. ಚೆನ್ನಾಗಿ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈ ವಿಡಿಯೋನ ನಮ್ಮ ಅಪ್ಪ ಏನಾದರೂ ನೋಡ್ತಿದ್ರೆ ಬಾಯಲ್ಲಿ ನೀರಂತೂ ಬರ್ತಾನೆ ಇರ್ತವೆ ಅನಿಸುತ್ತೆ. ನಮ್ಮ ಅಪ್ಪಂಗೆ ಮಾತ್ರ ಫೇವ್ರೇಟ್ ಸುಟ್ಟು ಬಜ್ಜಿ ಅಂದರೆ ಫೇವ್ರೇಟ್ ನಮ್ಮ ಅಪ್ಪಂಗೆ. ಸೊ ನೋಡಿ, ಇದಿಷ್ಟು ಎಲ್ಲ ಇದನ್ನು ಟೊಮೊಟೊ ಮತ್ತು ಬದನೆಕಾಯಿ ಎಲ್ಲ ಸುಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಹುರಿದಿರೋದು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಂಡೆಕಾಯಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೋಬೇಕು ಇವಾಗ ಗೊಜ್ಜು ಕಲಿಸೋದಕ್ಕೆ ಅಂತಂದು. ಯಾವ ಥರ ಪ್ರೊಸೆಸಿಂಗ್ ಅಂತ ತೋರಿಸ್ತೀನಿ ನಡೀಲಿ. ಹಳ್ಳಿ ಕಡೆಯರಾದರೆ ಇದೆಲ್ಲ ಗೊತ್ತಿರುತ್ತೆ, ಟೌನ್ಗಳಿಗೆಲ್ಲ ಗೊತ್ತಿರಲ್ಲ ಅವ್ರಿಗೆ. ಸೊ ಕೆಲವ್ರಿಗೆ ಅಂದರೆ ಹಳ್ಳಿ ಕಡೆಯಿಂದ ಟೌನಲ್ಲಿ ಹೋಗಿ ಇರ್ತಾರಲ್ಲ, ಸೊ ಅವ್ರಿಗೆ ಗೊತ್ತಿರುತ್ತೆ. ಹಾಗೆ ಈ ವಿಡಿಯೋ ಏನಾದರೂ ಟೌನಲ್ಲಿರೋರು ಹಳ್ಳಿ ಕಡೆಯಿಂದ ಹೋಗಿರೋ ಅಂಥವ್ರು ನೋಡಿದ್ರೆ ಪಕ್ಕ ಬಾಯಲ್ಲಿ ನೀರು ಬರುತ್ತೆ. ಆ ಥರ ಇರುತ್ತೆ ಇದು ಟೇಸ್ಟು. ಸೊ ಪ್ರೊಸೆಸಿಂಗ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಸುಟ್ಟು ಬಜ್ಜಿ ಕಲಿಸ್ಲಿಕ್ಕೆ ಎಲ್ಲ ಇಟ್ಕೊಂಡಿದ್ದೀನಿ. ಒಂದು ಹತ್ರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸೊ ಪಟ ಪಟ ಅಂತಂದು ಕಲಸಿ ಎತ್ತಿಟ್ಕೊಬಿಡ್ಬೋದು. ಹಾಗೆ ಒಂದು ಸೈಡಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ. ರೈಸ್ ಆಲ್ರೆಡಿ ಆಗಿದೆ. ಏನಂದರೆ ಮುದ್ದೆ ಮತ್ತು ಸುಟ್ಟು ಬಜ್ಜಿ ರೈಸ್ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಸುಟ್ಟು ಬಜ್ಜಿ ಮಾತ್ರನ. ಇದು ಸುಟ್ಟಿರ್ತೀವಲ್ಲ, ಸೊ ಅದ್ರ ಮೇಲ್ಗಡೆ ಈ ಥರ ಬ್ಲಾಕ್ ಥರ ಆಗಿರುತ್ತೆ. ಅದನ್ನೆಲ್ಲ ತೆಕ್ಕೋಬೇಕು ಸಿಪ್ಪೆ. ಆ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡು ಎಲ್ಲ ಒಂದು ಸರಿ ತೆಗೆದು ಇಟ್ಕೊಬಿಟ್ರೆ ಆಮೇಲೆ ತೊಳ್ಕೊಂಡು ಸುಟ್ಟು ಬಜ್ಜಿ ಕಲಿಸ್ಕೊಳ್ಳೋದು. ಇವಾಗಿನ ಇದಕ್ಕಂತೂ ಸುಟ್ಟು ಬಜ್ಜಿ ಅಂದರೆ ಏನು ಅನ್ನೋದೇ ಗೊತ್ತಿರಲ್ಲ. ಯಾಕೆ ಅಂದರೆ ಮುಂಚೆಲೆಲ್ಲ ಒಲೆ ಇರ್ತಿತ್ತಲ್ವ, ಸೊ ಒಲೆಯಲ್ಲಿ ಸುಟ್ಬಿಟ್ಟು ಚೆನ್ನಾಗೆ ಸುಟ್ಟು ಬಜ್ಜಿ ಕಾಲಿಸ್ಕೊಳ್ಳೋರು ಅವಾಗೆಲ್ಲನ. ಸೊ ಇವಾಗ ಗ್ಯಾಸ್ ಬಂದಿರೋದ್ರಿಂದ ಇವಾಗ ಸುಟ್ಟು ಬಜ್ಜಿ ಅಂದರೆ ಏನು ಅನ್ನೋದೇ ಗೊತ್ತಾಗಲ್ಲ ಈಗಿನ ಮಕ್ಕಳಿಗೆ. ಸೊ ಸುಟ್ಟು ಬಜ್ಜಿ ಅಂದರೆ ಏನು ಹಂಗಂದ್ರೆ ಅಂತಾರೆ. ಸೊ ಅದಕ್ಕೆ ಗೊತ್ತಾಗೋದಿಲ್ಲ ಅವ್ರಿಗೆ. ಸೊ ಮಾಮೂಲಿಯಾಗಿ ಬದನೆಕಾಯಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಬೇಯಿಸ್ಕೊಂಡು ಬಜ್ಜಿ ಮಾಡ್ತೀವಿ ನೋಡಿ, ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ. ಬಟ್ ಸುಟ್ಟು ಬಜ್ಜಿ ಮಾತ್ರ ಟೇಸ್ಟ್ ಅದಕ್ಕಿಂತ ಸೂಪರಾಗಿರುತ್ತೆ. ನನ್ನ ಮಕ್ಕಳು ಹಾಗೆ ಅಂದರು, ಏನು ಮಮ್ಮಿ ಅಡುಗೆ ಅಂತಂದು ಕೇಳಿದ್ರು. ಸೊ ಸುಟ್ಟು ಬಜ್ಜಿ ಅಂದಿದ್ದಕ್ಕೆ ಹಂಗಂದರೆ ಏನು ಅಂತಾರೆ. ಸೊ ಅವ್ರಿಗೆ ಗೊತ್ತಾಗೋದಿಲ್ಲ, ಇವಾಗಿನ ಮಕ್ಳಿಗೆ ಹಂಗೆ ಗೊತ್ತಾಗೋದಿಲ್ಲ. ಸೊ ಬದನೆಕಾಯಿ ಹಂಗೆ ಹಾಕಿರ್ತೀವಿ ನೋಡಿ, ಹಚ್ಚಿರಲ್ಲ ನೋಡಿ. ಸೊ ಹಂಗೆ ಸುಟ್ಟುಬಿಟ್ಟಿರ್ತೀವಿ. ಅದರಲ್ಲಿ ಹುಳ ಏನಾದರೂ ಇರುತ್ತೆ ಅಂತಂದು ನೋಡಿಕೊಂಡು ಕಲಿಸ್ಕೊಳ್ತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಂಡೆಕಾಯಿ, ಹಾಗೆ ಸ್ವಲ್ಪ ಇದು ಹುಣಸೆಹಣ್ಣು ತೊಳೆದ್ಬಿಟ್ಟು ನೀರು ಹಾಕಿ ಇಟ್ಕೊಂಡಿದ್ದೀನಿ ನೆನ್ಕೊಳ್ಳಿ ಅಂತಂದು. ಸ್ವಲ್ಪ ಹುಣಸೆ ಹುಳಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಟೊಮೊಟೊ ಹಾಕಿರ್ತೀವಿ, ಬಟ್ ಆದ್ರೂ ಹುಣಸೆ ಹುಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಂದು ಮಾಡ್ತಾಯಿದ್ದೀನಿ. ಹಾಕ್ಬಿಟ್ಟು ಎಲ್ಲನೂ ನೋಡಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದು ಅದು ನೋಡಿದ ತಕ್ಷಣವೇ ಊಟ ಮಾಡಬೇಕು ಅನ್ನಿಸ್ತಿರುತ್ತೆ. ಅಷ್ಟು ಬಾಯಲ್ಲಿ ನೀರು ಬರೋ ಥರ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೆ. ಎದ್ದಾಡ್ರಲ್ಲೇ, ಓಹೋ ಮಧ್ಯಾಹ್ನ ಟೈಮ್ ಮನ್ಗಲ್ಲ. ಇವಾಗ ಮಾಡಿಕೊಂತಾರೆ ಎದ್ದಾಡ್ರ ಮೇಲೆ ಲಿಕ್ಕಿ. ಏಯ್ ಎದ್ದಾಳಪ್ಪ, ಊಟ ಮಾಡಿವಿ ಅಂತ ಎದ್ದಾಳು, ಮನ್ಕೋಬೇಡ. ಮಲ್ಕೊಂಬಲ್ಲ ಮಧ್ಯಾಹ್ನದ ಹೊತ್ನಾಗ, ಇಷ್ಟೊತ್ತಿನ ಮನ್ಕೊಂಬ್ತೀವಿ ಬೇಗನೆ ನೋಡಿರಿ. 7:15 7:15 ಆಲೆ ನೋಡು, ಆಲೆ ನಿದ್ದೆ.
ಸೊ ನಮ್ಮ ಮನೆಯವ್ರು ಕೆಳಗಡೆ ಊಟ ಮಾಡಬೇಕಾದ್ರೆ ಮೇಲ್ಗಡೆ ಹೋಗಿದ್ರೆ ಚೆನ್ನಾಗಿರೋದು ಗಾಳಿಗೆ ಅಂತಂದರು. ಸೊ ಎಲ್ರಿಗೂ ತಗೊಂಡು ಬರೋಕ್ಕಾಗಲ್ಲ, ಅದಕ್ಕೆ ಅವರೆಲ್ಲ ಊಟ ಮಾಡಿದ್ಮೇಲೆ ನಾನು ಬಂದಿದ್ದೀನಿ ತಗೊಂಡು ಊಟ ಮಾಡಲಿಕ್ಕೆ ಅಂತಂದು ನನ್ನ ಮಗ ವೀಡಿಯೋ ಮಾಡ್ತಿರೋದು ಇದು. ಸೊ ಸುಟ್ಟು ಬಜ್ಜಿ ಚೆನ್ನಾಗಿದ್ದಕ್ಕೆ ಸಾಂಬಾರು ಲಾಸ್ಟಿಗೆ ನನಗೆ ಸಾಲ್ಟೇಜ್ ಬಂತು. ಸೊ ಪರವಾಗಿಲ್ಲ, ಅಡ್ಜಸ್ಟ್ ಮಾಡಿಕೊಂಡೆ. ಡೈಲಿ ಏನಾದರೆ ನಮ್ಮ ಮನೆಯಲ್ಲೇ ಲಾಸ್ಟ್ ಊಟ ಮಾಡ್ತಿದ್ದೆ, ಅವ್ರು ಸ್ವಲ್ಪ ಲೇಟ್ ಊಟ ಮಾಡೋದು. ಇವತ್ತೆಲ್ಲರಿಗಿಂತ ನಾನೇ ಲಾಸ್ಟ್ ಊಟ ಮಾಡ್ತಿರೋದು. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.